ಸಣ್ಣ ಭಸ್ಮವ ನಮಗೆ ನೀಡಣ್ಣ ಮಹಿಮಾ ಪುರುಷನು ನೀನನ್ನ ವಚನದ ಅಮೃತ ಉಣಿಸನ್ನ ಜಯ ಗುರುದೇವ ಬಸವಣ್ಣ ಬಾಗೇವಾಡಿಯ ನಮ್ಮಣ್ಣ ದಾಸೋಹ ಮೂರ್ತಿಯೇ ಬಸವಣ್ಣ ಧರ್ಮದ ದಾರಿಗೆ ನಡೆಸನ್ನ ಶರಣರ ಬಳಗಕ್ಕೆ ಹಿರಿಯನ್ನ ಶರಣು ಶರಣು ಶ್ರೀ ಬಸವಣ್ಣ ಜಯ ಗುರುದೇವ ಬಸವಣ್ಣ. ಸಂಪತ್ಕಿಂತನೂ ಸಂಸ್ಕಾರ ಬಹಳ ಮುಖ್ಯ. ಬದುಕು ಕಟ್ಕೊಳ್ಳಾಕ ಸಂಪತ್ತು ಬೇಕು. ಬದುಕು ಸುಂದರವಾಗಿ ಅನುಭವಿಸಿ ಬದುಕು ಸುಂದರವಾಗಕ್ಕೆ ಸಂಸ್ಕಾರ ಬೇಕು. ಬೇಕವ? ಮತ್ತೆ ಇನ್ನೊಂದು ಮಾತು ಹೇಳವ, ಒಂದು ಮನೆ ಚಂದ ಯಾರಿಂದ ಆಗ್ತದೆ ಹೇಳ್ರಿ? ಚಂದ ಅಂದ್ರೆ ಮತ್ತೆ ಬಣ್ಣ ಬೇನ ಅಂತೀರಿ. ನಾ ಬಿಲ್ಡಿಂಗ್ ಬಣ್ಣ ಹೇಳತ್ತಿಲ್ಲ. 4 ವರ್ಷ ಮಳಿ ಬಿದ್ರೆ ಬಿಲ್ಡಿಂಗ್ ಬಣ್ಣ ಹೋಗ್ತದೆ. ಮನಿ ಬಣ್ಣ ಬಹಳ ಮಹತ್ವದಲ್ಲೇವ? ಮನಿ ಬಣ್ಣ ಬಹಳ ಮಹತ್ವದಲ್ಲ. ನಮ್ಮೆಲ್ಲರೂ ಮನ್ಯಾಗ ಅದೀವಲ್ಲ, ನಮ್ಮ ಮನಸ್ಸು ಕೆಡಲಾರ್ದ ನಮ್ಮ ಮನಸ್ಸಿನೊಳಗಿರುವಂಥ ಪ್ರೀತಿ ಬನ್ನಿ ಯಾವಾಗೂ ಕೆಡಬಾರ್ದು. ಅವಾಗ ಮನಿ ಚಂದ ಆಗ್ತದೆ. ಒಂದು ಮನಿ ಚಂದ ಯಾರಿಂದ ಆಗ್ತದೆ ಗೊತ್ತೇನವ? ನಿಮ್ಮಿಂದ. ಯಾರ ಕುಂತೇರಿಲ್ಲ, ತೊಟ್ಟಲ ತೂಗಿದಂಥ ಕೈ ಆ ಜಗತ್ತನ್ನು ತೂಗುತ್ತದೆ. ಸಂಸ್ಕಾರ ಅನ್ನೋದು ಅಲ್ಲಿಂದ ಪ್ರಾರಂಭ. ಹೊಟ್ಟೆಗೆ ಇಟ್ಕೊಂಡು ಹಡದವ್ರು ನೀವು ಏನೇನು ಮಕ್ಕಳಿಗೆ ಕೊಡ್ತೀರಿ ಕಲಿಸ್ತೀರಿಲ್ಲ ಅದೇ ಮುಂದೆ ಆಗ್ತದೆ. ಅದ್ರ ಒಂದು ದುರ್ಭಾಗ್ಯ. ನಾವು ಚಂತಾನ ಬೆಳತಾನ ಮಾತಾಡ್ತೀವಿ, ಏನೆಲ್ಲ ಮಾಡ್ತೀವಿ, ಎಲ್ಲದ್ರ ಮ್ಯಾಗ ಲಕ್ಷ ಕೊಡ್ತೀವಿ, ನಮ್ಮ ಮಕ್ಕಳ ಮ್ಯಾಗ ನಾವು ಲಕ್ಷ ಕೊಡಂಗಿಲ್ಲ. ಬಿಸ್ಕೆಟ್ ಕೊಟ್ಟ ಇದೆ, ಹೊಂಟಿತ್ತು, 4 ಹೆಜ್ಜೆ ಹೋಗಿತ್ತು. ಆ ನಾಯಿ ಮರಿ ಅವು ಇಲ್ಲ, ಹಾಲಿಲ್ಲ, ಹೊರಳಾಡಿ ಒದರಾದಿತ್ತು. ಈ ಕೂಸ ಹೋಗಿ ಆ ನಾಯಿ ಮರಿ ತನ್ನ ತೊಡೆ ಮೇಲೆ ತಗೋತು. ಆ ನಾಯಿ ಮರಿ ತನ್ನ ತೊಡೆ ಮೇಲೆ ತೊಗೊಂಡು ತನ್ನ ಕೈಯಾಗಿದ್ದಂಥ ಒಂದು 4 ಬಿಸ್ಕಿಟನ್ನು ತಿನ್ನಿಸ್ಲಾಕ ಶುರು ಮಾಡಿತು. ಅವ ಕಟ್ಟಿ ಮ್ಯಾಗ ಕೂತಂತ ಇವ್ ಕಣ್ಣಾಗ ನೀರು ಬಂತು. ಕಣ್ಣಾಗ ನೀರು ಬಂದು ಒಂದು ಮಾತಂದ. ಕಟ್ಟಿ ಮ್ಯಾಗ ಕೂತಂತ ಅವ ಅದ್ರ ಕಡೆ ನೋಡ್ದ, ಕಣ್ಣೀರು ತುಂಬಿದವಾಗ ಒಂದು ಮಾತಂದ, ಗ್ರೇಟ್ ಇಂಡಿಯಾ ಅಂದ. ಯಾಕೆ ಗ್ರೇಟ್ ಇಂಡಿಯಾ ಅಂದ? ಅದಕ್ಕೆ ಯಾರಿಲ್ಲ, ಅದು ಅನಾಥ. ಆದ್ರೆ ತನ್ನ ತಕ್ಕಿದ್ದನ್ನು ತನಗೇ ಆಗ್ಬೇಕನ್ಲಾರ್ದ ಇನ್ನೊಂದು ಕಷ್ಟದಲ್ಲಿ ಐತೆ ಅಂತ ತಿಳ್ಕೊಂಡು ತನ್ನ ಹೊಟ್ಟೆ ಇವತ್ತು ಮರೆತು ಆ ನಾಯಿ ಮರಿ ತಿನ್ನಿಸುವಂಥ ಪ್ರೀತಿ ಮಾಡುವಂಥ ಕರುಣಾಬುದ್ಧಿ ಎಲ್ಲರ ಇದ್ರೆ ಅದು ಭಾರತ ದೇಶದಲ್ಲಿ ಐತಿಪ್ಪ. ಜೀವನದಲ್ಲಿ ಹಂಚಿಕೊಂಡು ಉಣ್ಣವರ ದೇಶ. ಸುಖ ಬಂದಾಗ ಬರಲಿ, ದುಃಖ ಬಂದರೆ ಬರಲಿ, ಸುಖ ದುಃಖದ ಮಧ್ಯದಲ್ಲಿ ಏನೇ ಇದ್ರೂ ಸಹಿತ ಪ್ರೀತಿಯಿಂದ ಹಂಚಿಕೊಂಡು ಬಾಳೆ ಬದುಕ್ತಕ್ಕಂಥವ್ರ ದೇಶ. ಅದಕ್ಕಾಗಿ ಅಂದವ, ದೇವರೇ ಮತ್ತೊಂದು ಜನ್ಮ ಇದ್ದರೆ ಇನ್ನೊಮ್ಮೆ ಹುಟ್ಟಿ ಬಂದರೆ ಇಲ್ಲಿ ಕೂಲಿ ಮಾಡೋದ್ರ ಚಿಂತಿಲ್ಲ, ಈ ಭಾರತ ದೇಶದಾಗ ಹುಟ್ಟಿಸಪ್ಪ. ಇಲ್ಲಿ ಕರುಣ, ಇಲ್ಲಿ ಹೃದಯವಂತರಿದ್ದಾರೆ. ಎಲ್ಲ ಧನವಂತರಂತಲ್ಲ, ಹೃದಯವಂತರಿದ್ದಾರೆ, ಪ್ರೀತಿಸ್ತಕ್ಕಂಥ ಜನ ಇದ್ದಾರೆ. ಅಂಥವ್ರ ದೇಶದಲ್ಲಿ ನಾವು ಇರಬೇಕು ಅಂತ ಸುಂದರ ಹೃದಯ ಶ್ರೀಮಂತಿಕೆ. ಇಡೀ ಸಿದ್ದೇಶ್ವರ ಅಪ್ಪ ಅವರು ಜೀವನದ 50-60 ವರ್ಷ ಲಕ್ಷ ಪ್ರವಚನ ಮಾಡೋ ಸಹಿತ ಹೃದಯವಂತರಿರಬೇಕು, ದಯಾವಂತರಿರಬೇಕು. ಅಪ್ಪಗಳು ಕೊನೆಯವರೆಗೆ ಏನು ಹೇಳ್ಕೊತ ಬಂದ್ರಂದ್ರೆ, ಯಾರ ಬಂದಾಗ ಪ್ರಸಾದ ಮಾಡ್ರಿ. ಒಬ್ಬ ದನ ಕಾಯ ಬಂದರೂ ಸಹಿತ ಅಷ್ಟ ಪ್ರೀತಿ, ಒಬ್ಬ ದೊಡ್ಡ ಎಲ್ಲ ಫಿಲಾಸಫರ್ ಬಂದರೂ ಸಹಿತ ಅಷ್ಟ ಪ್ರೀತಿ. ಅಲ್ಲ ಅಪ್ಪೋಳು ಎಲ್ಲ ಜನರ ಪ್ರೀತಿ ಮಾಡಿ ಹೋದ್ರು. ಅದಕ್ಕಾಗಿ ಕರುಣವಿರಲಿ ಜೀವ. ರೊಟ್ಟಿ ಮಾಡ್ಕೋತಂದ್ರೆ ಏನ್ರಿ, ನಾ ಇನ್ನೊಂದು 4 ಮನೆ ಹಂಡಿ ಹಿಡಿತನೋ, ನೀವು ಇನ್ನೊಂದಿಟ್ಟು ಎಲ್ಲ ಕೂಲಿ ಕಸ ಮಾಡಿರ್ಕರಿ ಮಗನ ಇನ್ನೊಂದಿಟ್ಟು ಕಲಸು. ಕಡೆ ಹೆಂಡತಿ ಮಾತ ಮಗನ ಮಾತು ಒತ್ತಾಯ ಆದಾಗ ಒಂದು ಮಾತಂದ, ಕೋಲಿ ಬಾಡಿಗೆ ಕೊಡ್ತೋನ್, ಫೀ ತುಂಬತೋನ್, ಆದರೆ ಊಟ ದಿನ ವಸ್ತಿ ಬಸ್ಸಿಗೆ ಹರಿಯವತ್ತಟ್ಟು ಬುತ್ತಿ ಬರ್ತೈತಿ. ಊಟದ ರೊಕ್ಕ ಕೊಡೋಕೆ ನನಗಿಲ್ಲ, ಹರಿಯವತ್ತಿನ 4 ತಿನ್ನು, ತಂಗಳು ಚಂಜಿ ಮಾಡಿ ತಿನ್ನು, ಸಾಲಿ ಕಲಿ ಅಂತ ಎದ್ದು ನಮಸ್ಕಾರ ಮಾಡಿ ನಿಮ್ಮ ಅಪ್ಪಗೆ ನಮಸ್ಕಾರ ಮಾಡ್ತಾನೆ. ಕಷ್ಟ ಬಡತಾನಿದ್ರು ಸಹಿತ ಹಳ್ಳಿಯವ್ರು ಹೋಗಿ ದೊಡ್ಡ ಸಾಲಿಗೆ ಹಾಕಿರು.
ಕೋಟ್ ಬೂಟ್ ಕೊಡಿಸಿದ, ಇಲ್ಲ ಚಂತನ ಮಂದಿಯಲ್ಲಿ ದುಡಿತಿದ್ದ. ಅಂಬಲಿ ಕುಡಿದು ಮನ್ಕೋತಿದ್ರಿ ಅವ, ಬೆನ್ನಾಗಾಗಿ ಚಲೋ ಇದ್ದಿದ್ದಿಲ್ಲ, ಮನೆ ಸೋರ್ತಿತ್ತು. ಅಲ್ಲೆಟ್ಟಿಲ್ಲೆಟ್ ಜೀವನ, ಏನ್ರಿ ಮಾಡಿ ಮಗನ ಒಳ್ಳೆ ಆಗ್ಬೇಕಂತ ಕನಸ. ಸಾಲಿಗೆ ಹಾಕ್ಯಾರೋ ಅವ್ವ 6 ಗಂಟೆ ವಸ್ತಿ ಬಸ್ಸಿಗೆ ರೊಟ್ಟಿ ಕಟ್ಟಬೇಕಾದ್ರೆ ರಾತ್ರಿ 3 ಕೇಳ್ತಿದ್ರಿ ಅವ. ಬೆಳ್ಳುಳ್ಳಿ ಖಾರ ಚಟ್ನಿ ಮಾಡಿ ಬುತ್ತಿ ಕಟ್ಟಿ ಒಂದು ಪಿಶವ್ಯಾಗ ಸುತ್ತಿ ಬಸ್ಸಿನಾಗ ಇಡ್ತಿದ್ರು. ವರ್ಷ ತಂಗಳ ರೊಟ್ಟಿ ಮಂದಿ ಕೂಡ ತಂಗಳ ಬುತ್ತಿ ಉಚ್ಚೆ ಮಾಡಿ ಇವತ್ತು ಅದನ್ನ ಹಳಚಿದೇನೋ ಉಣ್ತತಿಲ್ಲ. ಯಾವಾಗ ಸಾಲಿ ಮುಗಿತೈತಿ? ಇದು ಭಾರತ ದೇಶದ ಅವು ಅಷ್ಟ ಅಂತಾಡ್ರೆ ಬೇರೆದವ್ರು ಅನ್ನಕ್ಕೆ ಸಾಧ್ಯ ಇಲ್ಲ. ಒಂದು ಪ್ರಸಂಗ ಆತ. ಅದನ್ನ ಏನು ಪ್ರಸಂಗ ಸ್ವಾಮೀಜಿ? ಎಂಥ ಪ್ರಸಂಗ? ಬುತ್ತಿ ಗಾಡಿ ಅಂದ, ಏ ಕಾಕ ಇದ ಹೋತಲ್ಲೋ ಚರ್ಚೆನ ದಿನ್ನಿ ಇಳಾತ್ ನೋಡಿ ಖಾನಾತ್ ನೋಡಿ ಬಸ್ ಅಂದ. ಬಸ್ ಸ್ಟ್ಯಾಂಡ್ನಾಗ ನಿತ್ತಂತ ಹಡದ ಅಪ್ಪನೊಂದು ಕಳ್ಳ. ತಾಯಿಗಳಿಗೆ ಗೊತ್ತಿರ್ಲೇವ, ಕಳ್ಳ ಹಿಂದಿ ಬುತ್ತಿ ತೊಗೊಂಡು ಮನೆಗೆ ಹೋಗ್ತಾನೆ. ಆಕೆ ಊಟನ ಮಾಡಂಗಿಲ್ಲ, ಎದೆ ಹೊಡ್ಕೋತಾಳು. ಮಂದ್ಯಾಗ ನಾನು ಕೂಸು ಉಪವಾಸ ಐತಿ ಅಂತ ಆಕೆ ಒಟ್ಟು ಊಟ ಮಾಡಂಗಿಲ್ಲ. ಮುಂದೆ ಹೋಗ್ಬೇಕಾದ್ರೆ ಬಸ್ ಇಲ್ಲ, ತಿರಿ ಹೊಲಗೆ ಹೋಗ್ಬೇಕಾದ್ರೆ ಬುತ್ತಿ ಯಾಕೆ ಕೊಟ್ಲಿಕ್ಕೆ ಕೇಳ್ತಾಳೆ. ಕೂಲಿ ಮುಣುಗ್ತದ, ಆಕೆ ಕೇಳ್ತಾಳ. ಮಂದ್ಯಾಗ ಎಲ್ಲರೂ ಬುತ್ತಿ ಬಿಚ್ಚಿದಾಗ ಇನ್ನೊಬ್ರ ಮುಖ ನನ್ನ ಮಗ ನೋಡಬಾರ್ದು ದೇವ್ರೆ, ನನ್ನ ಮಗ ಇನ್ನೊಬ್ರ ಮುಖ ನೋಡಬಾರ್ದು. ಏನ್ರಿ ಒಳ್ಳೇದಾಗಬೇಕಂತ 50-60 ವರ್ಷ ಮನುಷ್ಯ, ಕಲೀಲಾರ್ದಂಥ ಹೆಬ್ಬಟ್ಟಿನ ಮನುಷ್ಯ, ಇಂಗ್ಲೀಷ್ ಮಾತಾಡಂಗಿಲ್ಲ, ಕಲಿತಿಲ್ಲ, ಅದರ ಕರುಣಾ ಹೃದಯವಂತ ಮನುಷ್ಯ ಅದಾನ. ಹೆಗಲಿಗೆ ಒತ್ತಿ ಹಚ್ಚಿದ, ಹಾಗ ಕುರುಪಿ ಪಟ್ಟಿ ಅಂಗಡಿಯಾಗ ಇಟ್ಟ, ತೆಳಗ ತೆಲಿ ಮಾಡಿ ಹೊರ್ತಿ ಕಡೆ ಅಡ್ಡ ಬಿದ್ದು ಓಡಾಕತ್ತ ಮನುಷ್ಯ. 4-5 ಕಿಲೋಮೀಟ್ರ್ ಓಡಿದ್ರೇವ, ಒಂದು 10-20 ಕಿಲೋಮೀಟ್ರ್ ಇತ್ತದು ಓಡಾಕತ್ತಿದ್ದ. 4-5 ಕಿಲೋಮೀಟ್ರ್ ಒಳಗೆ ಕೆಟ್ಟ ಹಳ್ಳಿ ಹಾದಿ, ಚಪ್ಪಲ್ ಉಂಗುಟ್ಟು ಹರಿತು, ಹಾದಿಯಾಗ ಹೋಗೋದು. 4 ಹೆಜ್ಜೆ ಓಡಾವ, ಸೋತ್ ಕಾಲ್ ಮ್ಯಾಗ ಕೈ ಇಡಾವ, ಉಸಿರು ತಗೊಳವ, ಮತ್ತೆ ಓಡಾವ. ಎಷ್ಟು ಓಡಿ ಅಂದ್ರೆ ಓಡಿ 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 2 ಕಾಲು ರಕ್ತ ಬಂದು ಮೇ ಎಲ್ಲ ತೊಳೆದಂಗೆ, ಅರಿವಿ ತೊಳೆದಂಗೆ ಬೆವರು ಬಂದು ಓಡ್ತಿದ್ದ. 12-1 ಗಂಟೆ ಆಗಿ 1 ಗಂಟೆ ಕಾಲಿ ಬೆಲ್ಲ ಹೊಡೆದ್ರು. ಊಟಕ್ಕೆಲ್ಲ ಕಾಲೇಜ್ ಹುಡುಗರು ಹೊರಗೆ ಬಂದಾಗ ಸಮೀಪ ಹನುಮಪ್ಪನ ಗುಡಿ ಹತ್ತಿಗೆ ಬಂದಿದ್ದ. ಎಲ್ಲರೂ ಅವ್ರವ್ರ ಬುತ್ತಿ ತೊಗೊಂಡು ಖುಷಿಯಾಗಿ ಎಲ್ಲ ಮಾಡತ್ತಿದ್ರು. ದಿನದ ಬುತ್ತಿ ಬಸ್ಸಿನ ಬಂದಿಲ್ಲ ಅಂತ ಗೊತ್ತಾಯ್ತು. ಎಲ್ಲರೂ ಊಟ ಮಾಡಿದಾಗ ನಾ ಹೆಂಗೆ ಖಾಲಿ ಇರೋದು, ಮಂದಿ ಬುತ್ತಿ ನೋಡಿ ಬರ್ತೈತೆ ಮಗ ಗಾಬರಿ ಆಗಿದ್ದ. ಯಾಕೆ ಬುತ್ತಿ ಬಂದಿಲ್ಲ ಅಂತ ಕೇಳ್ತಿದ್ರು. ತೆಳಗ ಮುಖ ಮಾಡಿ ನಿಂತಿದ್ದ. 20 ಕಿಲೋಮೀಟ್ರ್ ಅಪ್ಪ ಓಡ್ಕೋತ್ ಬಂದು ಕಟ್ಟಿ ತೆಳಗ ಬಂದ, ಎಲ್ಲ ತೋದಿತ್ತು. ಕೈಯಾಗ ತಗೊಂಡೇ ರಾಜ ಬಂದೇನಿ ಅಂದ. ಯವ್ವ ಏ ರಾಜ ಅಂದ. ಬುತ್ತಿಲ್ಲಂತ ಎದೆ ಹೊಡೆದಿತ್ತು. ಹೊಳ್ಳಿ ನೋಡ್ದ, ಬೆವತ್ತಂತ ಅಪ್ಪನ ನೋಡಿದ. ಮನಸ್ಸಿಗೆ ಖುಷಿ ಆಯಿತು. ಓಡಿ ಹೋಗಿ ಕೈಯಾನ ಬುತ್ತಿ ತಗೊಂಡ. ಭಾಳ ಓಡಿ ಬಂದೇನಿ, ಬಾಯಿ ಒಣಗೈತಿ. ಮುಖಕ್ಕೆ ಒಂದಿಷ್ಟು ನೀರು ಕಾಲ ಮೇಲೆ ಹಾಕೊಂಡು ಒಂದು ಬಗ್ಗಿಷ್ಟು ನೀರು ಕುಡಿಬೇಕಂತ ಟಾವೆಲ್ ತೆಗೆದ ಬಗ್ಗಿ 2 ಕೈ ತೊಳ್ಕೊಳಕತ್ತಿದ್ದ. ತೊಳಿತ್ನ್ಯಾಗ ದೋಸ್ತರು ಕೇಳ್ರು, ಗ್ರೇಟ್ ಮ್ಯಾನ್ ಅಂದ್ರೆ ಅವ್ರು. ಸಾಮಾನ್ಯ ಮನುಷ್ಯ ಏನಪ್ಪ, ಹ್ಯಾಂಗೆ ಬತ್ತೋ ಬುತ್ತಿ? ಮಗಲನ ಹೇಳ್ದ, ಮುತ್ಯಾಕ ತೊಗೊಂಡು ಬಂದಾನ. ಬುತ್ತಿ ಹೆಂಗೆ ಬತ್ತು? ಮೂಲೆಯಾಗಿ ನಾವು ತೊಗೊಂಡು ಬಂದಾನ. ಬಂದ ಗ್ರೇಟ್ ಮ್ಯಾನ್. ಬಸ್ ಅಲ್ಲ, ರಿಕ್ಷಾ ಅಲ್ಲ, ಏನೂ ಅಲ್ಲ, 20 ಕಿಲೋಮೀಟ್ರ್ ತನಕ ಓಡ್ಕೋತ ಬಂದಾನಂದ ಬಳಿಕ ಇಂಥ ಮನುಷ್ಯನ ನೋಡಿಲ್ಲಪ್ಪ ಅಂತ ಎಲ್ಲರೂ ಚರ್ಚೆ ಮಾಡ್ತಿದ್ರು. ಅದ್ರಾಗ ಒಬ್ಬ ಬಂದ, ನಿನ್ನ ಸಲುವಾಗಿ 20 ಕಿಲೋಮೀಟ್ರ್ ತನಕ ಕಲ್ಲು ತುಳ್ಕೋತ ಬಂದಾನ, ಮೇಯೆಲ್ಲ ಬೆವತೈತೆಲ್ಲ, 20 ಕಿಲೋಮೀಟ್ರ್ ನಿನ್ನ ಸಲುವಾಗಿ ಬಂದಲ್ಲ, ಅವು ಯಾರ? ಪ್ರಶ್ನೆ ಚಲೋ ಇಲ್ಲವ? ಅವು ನಿನಗೆ ಯಾರ? ಎಲ್ಲ ಕೋಟ್ಯಾಧೀಶ್ವರ ಮಕ್ಕಳ ಮಧ್ಯದಲ್ಲಿ ಇವ ಕೋಟ್ ಹಾಕೊಂಡು ನಿಂತಿದ್ದ. 20 ಕಿಲೋಮೀಟ್ರ್ ಓಡಿ ಬುತ್ತಿ ತಂದ. ನಾವು ಯಾರಾತ ಕೇಳಿದಾಗ ನಡು ನಿತ್ತಂತ ಮಗ ಒಂದು ಮಾತನ್ನು ಹೇಳ್ತಾನೆ. ಅಪ್ಪ ಕೈ ತೊಳೆದು ಬಗಶ್ಯಾಗ ನೀರು ಹಿಡಿದಿದ್ದ. ಮಗ ಮ್ಯಾಗ ನಿಂತು ಪರಿಚಯ ಮಾಡಿ ಕೊಡತ್ತಿದ್ದ. ಇಟ್ಟು ದೂರಿಂದ ಓಡಿ ಬಂದಾನ. ಅವು ಯಾರಂತ ಕೇಳಿದಾಗ ದೊಡ್ಡ ಮದ್ನಾಗ ನಿತ್ತಂತ ಹುಡುಗ ಒಂದು ಮಾತಂದ, ನಮ್ಮ ಹೊಲದಾಗ ಕೆಲಸ ಮಾಡುವಂಥ ಹಳಿ ಆಳು ಮನುಷ್ಯ ಅದಾನು ಅಂದ. ಏನು ಮಾಡೋರು ಹೇಳ್ರಿ? ನಮ್ಮ ಹೊಲದಾಗ ಕೆಲಸ ಮಾಡುವಂಥ ಹಳಿ ಆಳು ಮನುಷ್ಯ ಅದಾನು, ನನ್ನ ಮ್ಯಾಗ ಭಾಳ ಪ್ರೀತಿ ಅದಾನು, ಅವಂಗ ನಾ ಅಂಕಲ್ ಅಂತ ಅದನ್ನು ಹೇಳ್ತಾನು. 30 ವರ್ಷ ಆತು ನಮ್ಮಲ್ಲಿ ಅವ್ನ ಚಾಕರಿ ಅದಾನು, ಹಳಿ ಆಳು ಮನುಷ್ಯ ಅಂದ. ಕೆಳಗೆ ಮುಖ ಮಾಡಿ ಏನು ನೀರು ಕುಡಿಯಾಕತ್ತಿದ್ದಲ್ಲ, ಕೈಯಾಗ ಬಗ್ಸ್ಯಾಗ ನೀರು ಬಂದಿದ್ದು ಅಲ್ಲ, 2 ಕಣ್ಣಾಗಿನ ಟಪ 4 ಹನಿ ಬಗ್ಸಿ ನೀರಾಗ ಬಿದ್ದು ಕೈಯಾಗಿನ ನೀರು ಚೆಲ್ಲಿದ. ಕಳಿತಪ್ಪ ಅಂದವು ಮನುಷ್ಯನ.
ಕಟ್ಟಿ ತೆಳಗೆ ನಿತ್ತಂತ ಅಪ್ಪ ಒಂದು ಮಾತನ್ನು ಹೇಳ್ತಾನೆ, ಕಳಿತು ಮಗನೇ, ದೊಡ್ಡ ಸಾಲಿ ಕಳಿಸ್ಬೇಕಾಗಿತ್ತು, ಸಾಲಿ ಕಲಿತು ಶಾಣೆ ಆಗಬೇಕಾಗಿತ್ತು, ದೊಡ್ಡ ದೊಡ್ಡ ಇಂಗ್ಲೀಷ್ ಮಾತಾಡಬೇಕಾಗಿತ್ತು. ಆದರೆ ಈ ಇಂಗ್ಲೀಷದೊಳಗೆ, ಈ ದೊಡ್ಡ ಸಾಲಿ ಒಳಗೆ ಹಡದಂಥ ಕಳ್ಳು ಹರಿದು ಹೋಗಿವಂಥದ್ದು ಐತೆ ಅಂತ ನನಗೆ ಗೊತ್ತಿಲ್ಲಲ್ಲ. ತೆಳಗೆ ನಿತ್ತು ಒಂದು ಮಾತನ್ನು ಹೇಳ್ತಾನೆ, ಇಲ್ಲಿ ತೆಳಗೆ ನಿಂತಾಗ ಹಳಿ ಆಳ ಮನುಷ್ಯ ಅಂದ, ಭಾಳ ದಿನಕ್ಕೆ ಬಂದೇನಂತ ತಿಳ್ಕೊಂಡು ಸಮೀಪ ಹೋಗಿ ರಾಜಾತ್ ಅಕಸ್ಮಾತ್ ತೆಕ್ಕಿ ಹೊಡೆದಾಗ ಮತ್ತೇನೇನೋ ಅಂತ ನನಗೆ ಗೊತ್ತಿಲ್ಲ. ಚಲೋ ಪರಿಚಯ ಮಾಡ್ಯಾನ, ಸನಿಕ್ ಹೋಗಿ ಇದ್ದದ್ದು ಕಳ್ಕೋಬಾರ್ದಂತ ತೆಳಗೆ ಮುಖ ಮಾಡಿ ಕನ್ನ ನೀರು ಹಾಕೋತ ಹೊತ್ತು ಮನೆ ಒಳಗೆ 20 ಕಿಲೋಮೀಟ್ರ್ ಬುತ್ತಿ ತೊಗೊಂಡು ಓಡಿ ಬಂದ. ಇಟ್ಟು ನಿನಗಾಗಿ ಬಂದವು ಯಾವ್ಯಾವಂತ ಕೇಳಿದಾಗ ನಮ್ಮ ಹೊಲದಾನ ಹಳಿ ಚಾಕರಿ ಮನುಷ್ಯ ಅಂತ ಪರಿಚಯ ಮಾಡಿಕೊಟ್ಟಿವೆ ನಿನ್ನ ಮಗ. ಪರಿಚಯ ಮಾಡಿಕೊಟ್ಟ, ಕಲಿತವಂಗೆ ನಾಳೆ ಕಲಿತಕ್ಕೆ ಮದುವೆ ಮಾಡ್ಕೊಂಡು ಇವರು ಕಲಿತ ಬಳಿಕ ಈ ಪ್ರೀತಿ ಪ್ರೇಮ ಎಲ್ಲಿ ಉಳಿತದೆ ಹೇಳಂದ. ಒಂದು ಮಾತು ಹೇಳ್ತಾನೆ, ಎಲ್ಲಿವರೆಗೆ ಕೈಯಾಗ ಮ್ಯಾಗ ಶಕ್ತಿ ಐತಿ ಇಬ್ಬರು ದುಡಿಯೋದೈತಿ, ಯಾವತ್ತು ಕೈ ಕಾಲು ನಿಲ್ತಾವಲ್ಲ ಒಂದು ಬಾಟ್ಲಿ ವಿಷ ತಂದ ಹೊಟ್ಟೆ ತುಂಬ ವಿಷ ಕುಡ್ದ ದೇವ್ರ ನಮಸ್ಕಾರ ಮಾಡಿ ಸತ್ತು ಹೋಗುನು ಕರೆ. ಈ ಬುದ್ಧಿವಂತ ಮನುಷ್ಯ ಕಲಿತವ್ರ ಮಕ್ಕಳು ಅವ್ವಪ್ಪ ನಾವು ಆಗೋದು ಬೇಡ ಅಂತಕ್ಕಂಥ ಜಗತ್ತಿನೊಳಗೆ ಪ್ರೀತಿ ಕಳ್ಕೊಂಡು ಎಲ್ಲದರೊಳಗೆ ಜೀವನದೊಳಗೆ ಭಾಳ ಮುಖ್ಯ. ಭಾಳ ದೊಡ್ಡ ಮನ್ಯಾಗ ಪ್ರೀತಿ ಇಲ್ಲ, ಏನಾಗ್ತದೆ ಇವ? ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟದ, ಲಾಕರ್ನಾಗ ಎಷ್ಟದ, ಫರ್ನಿಚರ್ ಎಷ್ಟು ಕಿಮ್ಮತ್ತಿಂದದ, ಬಿಲ್ಡಿಂಗ್ ಕೆಟ್ಟ ಕಿಮ್ಮತ್ತು ಕೊಟ್ಟು ಅನ್ನೋಕ್ಕಿಂತನೂ ಸೈತಿವ. ಫರ್ನಿಚರ್ ಕಡಿಮೆ ಇದ್ರೆ ನಡೀತದೆ, ಲಾಕರ್ದಾಗ ಕಡಿಮೆ ಇದ್ರೆ ನಡೀತದೆ, ಬ್ಯಾಲೆನ್ಸ್ ಕಡಿಮೆ ಇದ್ರೆ ನಡೀತದೆ. ಅದರ ಜೀವನ ಬ್ಯಾಲೆನ್ಸ್ ಕೆಡಿಸ್ಕೊಳ್ಳಾರ್ದಂಗೆ ಮನ್ಯಾಗ ಪ್ರೀತಿ ತುಂಬಿತ್ತಂದ್ರೆ ಅದಕ್ಕೆ ಮನೆ ಅಂತ ಎಲ್ಲ ನಮ್ಮದೇ ಆಗಬೇಕು ಅಂತ ಹೋದ್ರೆ ಆಗುವುದಿಲ್ಲ. ಮತ್ತು ಎಲ್ಲ ಪಡೆದ ಬಳಕೆ ಆರಾಮ ಪಡಿಬೇಕು ಅಂದ್ರೆ ಅದು ಸಾಧ್ಯ ಇಲ್ಲ. ಎಟ್ಟದ ಅಟ್ರಾಗ ಆರಾಮಿರೋದು. 10 ಇದ್ರೆ 10, 20 ಇದ್ರೆ 20, 1000 ಇದ್ರೆ 1000. 4 ಹೋಯ್ತೇನೋ 4 ಬಂತೇನೋ, ಆರಾಮಿರೋದು. ಹೇಳಿ ಮಜಾ ಅದ ಇದು ಜೀವನ. ಇದನ್ನ ಕಲ್ಕೊಂಡು ಬದುಕಬೇಕು ಅಂತ, ಅವಾಗ ಬದುಕು ಚಂದ ಆಗ್ತದೆ, ಸಂಕಷ್ಟಗಳು ಕಡಿಮೆ ಆಗ್ತವ. ಎಲ್ಲ ಕಷ್ಟಗಳು ನಾವೇನಂತೇವಿ, ನಾವು ಬಹಳ ಮುಂದುವರಿತಿದ್ದೇವೆ, ಆದರೆ ಇವ್ರು ನಮ್ಮ ಕಾಲು ಹಿಡಿದು ಜಗ್ಗಿದ್ರು ಅಂತ ಹೇಳ್ಕೋತ ಹೊಂಟೇವೆ. ಯಾರ ಕಾಲು ಹಿಡಿದು ಯಾರು ಜಗ್ಗವ್ರದಾರ? ಅವ್ರವ್ರು ಓಡ್ದಾಗ ಅವರೇ ಕಾಲು ಹಿಡಿದು ಜಗ್ಗವ್ರು. ನಮ್ಮ ಮನಸ್ಸೇ ನಮ್ಮನ್ನು ಜಗ್ಗೋದು, ನಮ್ಮ ಮನಸ್ಸೇ ನಮಗೆ ತ್ರಾಸ ಕೊಡೋದು. ಏನು ಎಲ್ಲರೂ ಹೆಗಲ ಮ್ಯಾಗ ಹಾಕ್ಕೊಂಡು ಮ್ಯಾಗ ಕಳಿಸ್ತಾರೇನು? ನಾವು ಇನ್ನೊಬ್ಬರನ್ನ ಜಗ್ತೇವಿ, ಅವ್ರು ನಮ್ಮನ್ನ ಜಗ್ತಾರ. ಇದು ನಡೆಯೋದೇ ಎಂಥದ್ರಾಗ ಹೋಗಬೇಕಷ್ಟೇ ಈ ಜಗತ್ತಿನಾಗ. ಯಾರ ಮೇಲೆ ಆರೋಪ ಮಾಡಿ ಏನು ಮಾಡೋದು? ಜಾತ್ರೆ ಬಗ್ಗೆ ಕೇಳಿದ್ರೆ ಎಷ್ಟು ಖುಷಿ ಆಗ್ಬಾರ್ದು, ತುಂಬಾ ಖುಷಿ ಅನ್ನಿಸ್ತದೆ. ಜಗತ್ತು ನಿಂತಿರೋದು ರೈತನ ಶ್ರಮದ ಮೇಲೆ. ರೈತನ ಬೆವರು ಎಷ್ಟು ಚಂದ ಬರ್ತದೋ ಅಷ್ಟು ದೇಶ ಸುಭಿಕ್ಷವಾಗಿರ್ತದೆ. ಬಸವಣ್ಣವರು ತನ್ನ ವಚನದಲ್ಲಿ ಹೇಳ್ತಾರೆ, ಕೃಷಿಕೃತ್ಯ ಕಾಯಕವ ಮಾಡುವ ಸದ್ಭಕ್ತನ ಪಾದಂಗಳ ತೋರಿಸಿ ಎನ್ನ ಬದುಕಿಸಯ್ಯ. ಆತನ ತನು ಶುದ್ಧ, ಮನಶುದ್ಧ, ಭಾವಶುದ್ಧ. ಆತನ ಮನವಿಗೆ ಹೋಗಿ ಲಿಂಗ ಪೂಜೆ ಕೈಗೊಂಡ ಗುರುವಿನ ಜೀವನ ಪಾವನ ನೋಡ ನಮ್ಮ ಕೂಡಲ ಸಂಗಮ ದೈವ ಅಂತೇಳಿ ವಚನಕಾರರು ಹೇಳ್ತಾರೆ. ಅಂದ್ರೆ ರೈತಾಪಿತನ ಅಂದ್ರೆ ಅಷ್ಟು ಶ್ರೇಷ್ಠವಾದದ್ದು. ಜಗತ್ತಿನ 84 ಲಕ್ಷ ಜೀವಿಗಳು ಅಂತೇಳಿ ಕನಕದಾಸರು ಹೇಳ್ತಾರಲ್ಲ, 84 ಲಕ್ಷ ಜೀವಿಗಳಿಗೂ ಅನ್ನ ಕೊಟ್ಟಿರ್ತಕ್ಕಂಥ ಪುಣ್ಯಾತ್ಮ ಯಾರಾದ್ರೂ ಇದ್ರೆ ಅದು ರೈತ ಮಾತ್ರ. ಕುವೆಂಪು ಒಂದ್ ಕಡೆ ಬರೀತಾರೆ, ರಾಜ್ಯಗಳೆಳೆಯಲಿ ರಾಜ್ಯಗಳು ಉಜಿಸಲಿ ಆರಲಿ ಗದ್ದಿಗೆ ಮುಕುಟಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ತುವುದು ಇವು ಬಿಡುವುದೇ ಇಲ್ಲ. ನೇಗಿಲ ಕುಳದೊಳಗೆ ಅಡಗಿದೆ ಕರ್ಮ, ನೇಗಿಲ ಮೇಲೆಯೇ ನಿಂತಿದೆ ಧರ್ಮ ಅಂತೇಳಿ ಕುವೆಂಪುರವರು ಬರೀತಾರೆ. ಅಂದ್ರೆ ನಾವೆಲ್ಲ ನಮ್ಮ ಧರ್ಮಗಳು ಎಷ್ಟೆಷ್ಟು ಶ್ರೇಷ್ಠ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವೋ, ರೈತನ ಕುಳ 3 ವರ್ಷ ನೇಗಿಲ ಕುಳ ನೆಲಕ್ಕೆ ಹೋಗದಿದ್ರೆ 3 ವರ್ಷ ಈ ಜಗತ್ತಲ್ಲಿ ಯಾವ ಧರ್ಮನೂ ಉಳಿಯೋದಿಲ್ಲ. ರೈತ ಇರೋದಕ್ಕೆ ಜಗತ್ತು ಬದುಕಿರೋದು, ನಾವೆಲ್ಲ ಬದುಕಿರೋದು. ರೈತನ ಆಶೀರ್ವಾದ, ರೈತನ ಕರುಣೆಯಿಂದ ನಾವೆಲ್ಲ ಬದುಕ್ತಾ ಇದ್ದೀವಿ. ಅಂತಹ ನೀವು ಅರ್ಥ ಮಾಡ್ಕೋಬೇಕಷ್ಟು ಶ್ರದ್ಧೆ. ನಾನು ಅದಕ್ಕೆ ಎರ್ನಾಳಪ್ಪಗಳಿಗೆ ತಮಾಷೆ ಮಾಡ್ತಿದ್ದೆ. ಎರ್ನಾಳಪ್ಪಗಳಿಗೆ ಅವ್ರಿಗೆಲ್ಲ ಆ ಕಾವಿಗೆ ಎಷ್ಟು ಬೆಲೆ ಅದ ಹೇಳಿ ನೋಡೋಣ. ಎಷ್ಟು ಬೆಲೆ ಅದ ಅವರಿಗೆಲ್ಲ, ಎಷ್ಟು ಗೌರವ ಇದೆ. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಕಾಪಾಡಿಕೊಂಡು ಹೋಗೋದು ಏನೈತೆಲ್ಲ ಈ ಭಾರತದ ಭಾಗ್ಯ. ಅದು ಈ ಭಾರತದ ಭಾಗ್ಯ. ಅದು
ಕಾವಿ ಕಾವಿ ದೇಶದ ತಾಯಿ ಅದು. ಕಾವಿ, ಕಾಕಿ, ಖಾದಿ, ಹೌದಲ್ರಿ? ಹೆಂಗದ ಕಾವಿ, ಖಾದಿ, ಖಾಕಿ, ಇವೆಲ್ಲ ಕಾಯು, ಎಲ್ಲ ಇವು ಕಾಯ್ತಕ್ಕಂಥದ್ದು. ಅಂತಹ ನಮ್ಮೊಳಗ ಅರಿಯುವ ಆಚಾರವನ್ನು ತುಂಬತಕ್ಕಂತಹ ಗುರುಗಳು ಅವರು ಹಾಲ್ಕೆರೆ ಮಠವನ್ನು ಕೇಳ್ತಾರೆ. ಮುಪ್ಪಿನ ಬಸವಲಿಂಗರೆಂಬ ಶಿವಯೋಗಿಗಳಿದ್ರು, ಅವ ಈಗ ಇರುವರೇ ಅಂತ ಕೇಳ್ತಾರೆ. ಇಲ್ಲ ಬುದ್ಧಿ, ಅವರು ಲಿಂಗೈಕ್ಯರಾಗಿದ್ದಾರೆ. ಆ ಜಾಗದೊಳಗೆ ಒಬ್ಬ ಮಹಾತ್ಮನನ್ನ, ಬಹಳ ತಪೋನಿಷ್ಠನನ್ನ ಅವರು ಶೂನ್ಯ ಪೀಠಕ್ಕೆ ಏರಿಸಿದ್ದಾರೆ. ಲಿಂಗೈಕ್ಯರಾಗಿ 15 ವರ್ಷ ಆಗ್ಯಾವ ನೋಡ್ರಿ. ಇಲ್ಲೇ ಇದ್ದವ್ರವ್ರು. ಮುಪ್ಪಿನ ಬಸವಲಿಂಗರು ಲಿಂಗೈಕ್ಯರಾದವ್ರು ಗೊತ್ತಿಲ್ಲ ಅಂದ್ರೆ ಈಗಿನ ಮೊಬೈಲ, ವಾಟ್ಸಪ್ಪ, ಮೆಸೇಜ ಇದ್ದುವನ್ರಿ ಅವಾಗ ಇಲ್ಲ. ಕಲ್ಯಾಣಕ್ಕ ಬಸವಣ್ಣನ ಭಕ್ತಿಯ ವೈಭವ ನೋಡಾಕ ಕಾಶ್ಮೀರದ ಅರಸ ಬರ್ತಾನ ಅಂದ್ರ ಸಾಮಾನ್ಯನ? ಬೇಡ. ಮನೆ ಒಂದು ಘಟನಾ ಆತ್ ನೋಡ್ರಿ, 1-2 ತಿಂಗಳು. ಅಫ್ಘಾನಿಸ್ತಾನ್ ಬರ್ಬರ ದೇಶ ಅಂತ ಕರಿತೀವಿ. ಅಲ್ಲಿರುವ ಒಬ್ಬ ಇಸ್ಲಾಂ ಶರಣ ಕರ್ನಾಟಕದ ಕಲ್ಯಾಣಕ್ಕೆ ಬಂದು ಮರುಳಶಂಕರ ದೇವ ಆಗ್ತಾನೆ. ಯಾವಾಗಿದು? ಏನೂ ಹೋಗಾಕ ಬರಾಕ ಸಂಬಂಧ ಇರಲಾರದ ಸಮಯದೊಳಗೆ ಬರ್ತಾರೆ. ದೊಡ್ಡದು ಇತಿಹಾಸ ಅದ ಈ ನಾಡಿನೊಳಗೆ. ಈ ನಾಡನ್ನ ಸಂಚಾರ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಕಲ್ಯಾಣಕ್ಕೆ ಭೇಟಿ ಕೊಡ್ತಾನ, ಬಾಗೇವಾಡಿಗೆ ಭೇಟಿ ಕೊಡ್ತಾನ, ಸಂಗಮಕ್ಕೆ ಭೇಟಿ ಕೊಡ್ತಾನ. ಅವನು ಹೋಗಿ ತನ್ನ ದೇಶಕ್ಕೆ ಹೋಗಿ ಒಂದು ಪುಸ್ತಕ ಬರೀತಾನೆ. ನಾನು ಭಾರತ ದೇಶದ ಕನ್ನಡ ನಾಡಿಗೆ ಭೇಟಿ ಕೊಟ್ಟೆ. ಒಂದು ಘಟನಾ ನಡೀತದಿಲ್ಲ ಆತ ಬಂದಾಗ. ಆತಗ ನೀರಡಿಕೆ ಆಗ್ತದೆ. ದಾರಿಯಲ್ಲಿ ಹೋಗ್ತಾನೆ, ಎಡಕ ಬಲಕ ಗುಡ್ಡ ನಡು ಒಂದು ಗುಡಿಸಲ್ದೊಳಗೆ ಹೋಗ್ಬೇಕು. ಮುದುಕಿರ್ತಾಳ, ಹರಕ್ ಚಾಪಿ ಮ್ಯಾಗ ಏನೋ ಮಾಡ್ಕೊತ ಕೂತಿರ್ತೈತಿ ಮುದುಕಿ. ಅಜ್ಜಿ, ನಾನು ನೀರು ಬೇಕಾಗಿದೆ, ನೀರು ಕೊಡಂತಾನೆ ಅಜ್ಜಿಗೆ. ಆ ಅಜ್ಜಿ ಚಾಪಿ ಸ್ವಚ್ಛ ಮಾಡ್ತಾರೆ ಶರಗಿಲೆ. ನೋಡಿ ಇಲ್ಲಿ ಸಂಬಂಧ ಹೆಂಗೈತೆ ಹೇಳುತ್ತೆ ನಿಮಗೆ. ಚಾಪಿಲೆ ಶರಗಿರ್ಲೆ ಚಾಪಿ ಸ್ವಚ್ಛ ಮಾಡಿ ಅವ್ರನ್ನ ಕೂಡಿಸ್ತಾಳೆ. ನೀ ಅವ್ರ ತಮ್ಮ, ಯಾಕೆ ಬಂದಿದ್ದಿ, ಯಾರ ಪೈಕಿ? ನಾವು ಕೇಳವ್ರು, ಯಾ ಮಂದ್ಯಾವ ಇವಲ್ಲ ನಾವು ಕೇಳು. ಹೊಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ. ಕಾಶಿಕಮ್ಮಾರನಾದ, ಬೀಶಿ ಮಡಿವಾಳನಾದ, ಹಾಸನ್ನಿಕ್ಕಿ ಸಾಲಿಗನಾದ ಕರ್ಣದಲ್ಲಿ ಜನಿಸಿದವರುಂಟೆ. ಜಾತಿ ಮಾಡಕೊಂಟಿ, ಜಾತಿ ಎಲ್ಲೈತಿ ಜಾತಿ ಅಂತ ಕೇಳ್ತಾನೆ. ಜಾತಿ ಹೀನನ ಮನೆಯ ಜ್ಯೋತಿತಾಹೀನವೇ, ಜಾತಿ ವಿಜಾತಿಯನ ಬೇಡ, ದೇವನುಳಿದಾತನೇ ಜಾತ. ಹೊಲೆಗಂಡಲ್ಲದೆ ಪಿಂಡದ ನೆಲೆಗಾಶ್ರಯವಿಲ್ಲ. ಅದು ಒಂದಾದ ಎಲ್ಲರಿಗೂ. ನಮ್ಮ ಶಿಕ್ಷಕ ಬಳಗಕ್ಕೆ ಒಂದು ವಿಷಯ ಗಮನಕ್ಕೆ ತರಕ್ಕೆ ಪ್ರಯತ್ನ ಮಾಡ್ತೀನಿ. ಶರಣೆ ಮಾಸ್ಟ್ರೆ ಮೈಸೂರು ಒಳಗೆ ಒಬ್ಬ ಬೈಗಳ ಮ್ಯಾಗ PhD ಮಾಡಕತ್ತಾರೆ. ಬೈಗಳ ಮ್ಯಾಗ ನಾನು ಕನ್ನಡದಲ್ಲಿ ಪ್ರವಚನ ಸಾಹಿತ್ಯ PhD ಮಾಡಿದ್ದೀನಿ. ಮೊನ್ನೆ ಅವರು ಶಿವಯೋಗ ಮಂದಿರದ ಮ್ಯಾಗ ಮಾಡ್ಯಾರ, ಹೌದಾ? ಹಾಲ್ಕೆರೆ ಮ್ಯಾಗ ಮಾಡಿದ್ದಾರೆ. ಆದ್ರೆ ಅವ್ ಬೈಗಳ ಮ್ಯಾಗ ಮಾಡಕತ್ತೇನ. ಎಂಥ ವಿಶೇಷ ಬೈಗಳೈತೆ. ಒಂದು ಬೈತನ ತಪ್ಪು ತಿಳ್ಕೊಬಾರ್ದು. ಒಂದು ಬೈಲೆ ಬೇಡ, ಬೈತೀನಿ ಕೇಳಿ. ಅವ್ ಬೈದಾನ. ಅದಕ್ಕೆ ಅವ್ ಹೇಳ್ತಾನೆ, ಎಲ್ಲರೂ ಕಾಮನ್ ಆಗಿ ಬೈತಾರಲ್ಲ, ಏ ಮುಟ್ಟಾಳ ಸುಮ್ಕುತ ಅಂತ. ಮುಟ್ಟಾಳ ಅನ್ನೋದಕ್ಕೂ 100 ಅರ್ಥ ಬರೀತಾನೆ. ತಾಯಿಯ ಮುಟ್ಟು ನಿಂತ ಮೇಲೆ ಹುಟ್ಟಿದ ಆಳ, ನಾವೆಲ್ಲ ಮುಟ್ಟಾಳ ಅಂತ ಬರೀತಾನೆ. ಎಲ್ಲೈತಿ ಜಾತಿ? ತಾಯಿಯ ಶಂಕರಣ್ಣ ಓದ್ಬೇಕು ನಾವೆಲ್ಲ. ತಾಯಿಯ ಮುಟ್ಟು ನಿಂತ ಮೇಲೆ ಹುಟ್ಟಿದ ಆಳ ಮುಟ್ಟಾಳ. ಯಾರ್ಯಾರು ನಮ್ಮ ಮುಟ್ಟಾಳ ಅಂದ್ರೆ ನಾವೆಲ್ಲರೂ ಅವ್ರವ್ರಿ ಅನ್ಬೇಕು. ನಮಗೆ ಬೈಯಂಗಿಲ್ಲ ಅವ್ರ. ನೋಡ್ರಿ, ಈ ವಿಜಾಪುರ ಭಾಗದಾಗ ಒಂದು ಬೈಗಳದ. ಏನ್ರಿ ಅಂದಾನಪ್ಪನ ಪುರಾಣದಾಗ ಇದೆ ಯಾಕಂತೀರೇನೆ? ಎಲ್ಲ ಕುಡಿದಾನ ಅಂದಾನಪ್ಪನ ಪುರಾಣ ಇದೆ. ಅವ್ರು ಹೇಳ್ತಾರ, ಹುಡುಗಿ ಹೆಂಗದನ್ರಿ ಅಂತ ಕೇಳ್ತಾರ. ವರಾಣ ಗಟ್ಟಿ ಮುಟ್ರಿ ಅಂತಾರ. ಹುಡುಗಿ ಹೆಂಗದನ್ರಿ? ಗಟ್ಟಿ ಮುಟ್. ಏನಂಗಂದ್ರ ಮುಟ್ಟ ಗಟ್ಟಿ ಆದ ಮ್ಯಾಲ ಹುಟ್ಟಿದಾವ್ ಗಟ್ಟಿ ಮುಟ್ಟ ಅಂತ. ಇದು ಬೈಗಳ PhD ಹೇಳಕತ್ತೇನೆ ನಿಮಗೆ. ಬೈಗಳ PhD ಇದು. ಗಟ್ಟಿ ಮುಟ್ಟು ಹುಡುಗದ ನೋಡ್ರಿ ಅವ ಅಂದ್ರೆ ಏನು? ತಾಯಿಯ ಮುಟ್ಟು ಗಟ್ಟಿಯಾದ ಮೇಲೆ ಹುಟ್ಟಿದವನು ಗಟ್ಟಿ ಮುಟ್ಟು. ನಾ ಯಾಕೆ ಮಾತು ಹೇಳ್ತೇನೆ, ನಿಮಗೆ ಯಾಕೆ ಕೆಳಗೆ ಸರದು ಹೇಳಕತ್ತೇನೆ ಅಂದ್ರೆ, ಜಾತಿಲ್ಲ, ಏನಿಲ್ಲ, ಅವಶ್ಯಕತೆ ಇಲ್ಲ. ಈಗ ನೋಡ್ರಿ, ನಾನು ನಂದ ಹೇಳ್ತೀನಿ, ನಿಮಗಂದ್ರೆ ಮತ್ತೆ ತಪ್ಪು ತಿಳ್ಕೊಬಾರ್ದು. ಮತ್ತೆ ಏನ್ರಿ ನಮಗಂದ್ರೆ ಅಂತ, ನನಗೆ ಆರಾಮಿಲ್ಲ ಅಂತ ತಿಳ್ಕೊಂಬಿಡ್ರಿ. ರಕ್ತ ಬೇಕಾಗೈತೆ ತಿಳ್ಕೊಡ್ರಿ. ರಕ್ತ ನನಗೆ ಲಿಂಗಾಯತ್ರದ ರಕ್ತ ಹಾಕ್ರಿಪ ಅನ್ನಂದ್ರ ಸಾಯಿಪ ಅಂತಾರಿಲ್ಲ. ಹೋಗ್ರದ ಕುಮಾರೇಶ್ವರ ಆಸ್ಪತ್ರೆ, ನಾ ಲಿಂಗಾಯತರಿದ್ರ ಹಾಕ್ರಿ ಅಂದ್ರ ಸಾಯಿಪ ಅಂತಾರ. ಅವ ರಕ್ತ ಕೊಟ್ಟವ ಕ್ರಿಶ್ಚಿಯನ್ ಅದಾನೋ, ಇಸ್ಲಾಂ ಅದಾನೋ,
ದಲಿತ ಅದಾನ, ಯಾರಿದ್ರೆ ಏನೋ ರಕ್ತ ಒಂದದ, ಎಲ್ಲಾರ್ದು ಕೆಂಪದ, ಎಲ್ಲಾರ್ದು ಹಾರಟ ಎಡಕ, ಬಲ ಹೃತ್ಕರ್ಣ ಬಲ ಹೃತ್ಕುಕ್ಷಿ, ಎಡ ಹೃತ್ಕರ್ಣ ಎಡ ಹೃತ್ಕುಕ್ಷಿ. ಸಾವುಕಾರ ನಿನ್ ತಲೆಯಾಗಿರ್ತತೆ ಹಾರ್ಟ್, ಎಲ್ಲಾರ್ದು ಎಲ್ಲಿರ್ಬೇಕು ಅಲ್ಲೇ ಇರ್ತತೆವ. ಆದ್ರೆ ಪ್ರೀತಿಸುವ ಹೃದಯ ಬೇಕಾಗ್ತದೆ, ಪ್ರೀತಿಸುವ ಹೃದಯ ಬೇಕಾಗ್ತದೆ. ಇದನ್ನ ನಾವೆಲ್ಲ ತಿಳ್ಕೋಬೇಕು. ನಾವೊಂದು ಬಹಳ ಚಂದ ಸಿದ್ದಯ್ಯ ಪುರಾಣಿಕರದೊಂದು ಸ್ಲೋಗನ್ ಹೇಳ್ತಿರ್ತೀನಿ. ಮನಿ ತುಂಬ ಹಾಕ್ಯಾರ, ಮನಿ ತುಂಬ ಏನ್ ಹೇಳೇನ್, ಹೂವು ಹಾಕ್ಯಾರ ಪ್ಲಾಸ್ಟಿಕ್ದು, ಅವು ಬಾಡಂಗಿಲ್ಲ ಅರಳಂಗಿಲ್ಲ. ಅವನ್ ತಗೊಂಡು ಏನ್ ಮಾಡೋದು, ಶೋಕೇಶ್ನಾಗ ಇಟ್ಟಾರ. ಸೀತಾಫಲ, ಮಾವಿನ ಫಲ, ಬಾಳೆಹಣ್ಣ ಇಟ್ಟಿರ್ತಾರಲ್ಲ ಅವು, ಇದ್ರು ಮಣ್ಣಿನ ಚೀನಿ ಮಣ್ಣಿನ ಇಟ್ಟಿರ್ತಾರಲ್ಲ. ಗೆಸ್ಟ್ ಬಂದಾಗ ತಿನ್ನೋದ ನಾವು ನೋಡಿ, ತಿನ್ರಿ ಚಾ ತಗೊಂಡ್ಬರ್ತ ಅನ್ಬೇಕೇನು? ಇಲ್ಲ, ಸ್ವಾದ ಇರ್ಬೇಕ್ರಿ. ಒಂದು ನೋಟ ಚೆನ್ನಾಗಿರ್ಬೇಕು. ಹಿರಿಯರಿಲ್ಲದ ಪೇಟ, ನಮ್ಮ ಹಿರಿಯರು ಸುತ್ತಿದ್ರು, ಒಂದು ಇಲ್ಲಿದಾರ ಹಿರಿಯರು ಹಾಲ್ಕೆರೆ, ಅಲ್ಲಿ ಹಳದಿ ಪೇಟ ಸುತ್ತ್ಯಾರ ಹಿಂದ್ಗಡೆ ಹಿರಿಯರು. ಹಿರಿಯರಿಲ್ಲದ ಪೇಟ, ಗುರು ಇಲ್ಲದ ಪೀಠ, ಸತಿ ಇಲ್ಲದ ಕೂಟ, ಹರಿದು ಚಿಂದಿಯಾದ 100 ನೋಟ. ಎಷ್ಟಿದ್ದಾರೇನೋ, ಹೇಗಿದ್ದಾರೇನೋ, ಹರಿದು ಚಿಂದಿಯಾದದ್ದು ನೋಟ್ ತುಂಬ್ಯಾವ. ನವೆಂಬರ್ 2016 7ನೇ ತಾರೀಕು ಎಲ್ಲ ಬರೋಬ್ಬರಿ ಎನ್ಶೆ ಮಕ್ಕೊಂಡಿದ್ರೆ ಮಲ್ಕೊಳಗ. ನವೆಂಬರ್ ಮುಂಜಾನೆ 8ಕ್ಕೆ ಎಲ್ಲ ನೋಟ್ ಬ್ಯಾನ್ ಆಗಿಬಿಟ್ಟಿತ್ತು. ಎಲ್ಲೆಲ್ಲಿ ಹೋದೋ 1000 ನೋಟ್ ಗಪ್ಪ ಆಗಿಬಿಟ್ಟಿತ್ತು. ನಿನ್ನೆ ಬೆಲೆ ಇತ್ತು, ಇವತ್ತು ಬೆಲೆ ಇಲ್ಲ. ಹಾಗ ಈ ಮನುಷ್ಯ ಜನ್ಮಕ್ಕೂ ಕೂಡ ತಾಯಿ. ನಿನ್ನೆ ಮೊನ್ನೆ ಕುಣದಾಡಿ ಕನ್ನಡ ಸಾರಸ್ವತ ಲೋಕವನ್ನ ಶ್ರೀಮಂತಗೊಳಿಸಿರ್ತಕ್ಕಂಥ ನಟ ಪುನೀತ್ ರಾಜಕುಮಾರ್ ಪಾಪ ಇವತ್ತು ವಿಧಿಯ ಕ್ರೂರ ಆಟಕ್ಕೆ ಬಲಿಯಾಗಿ ಇವತ್ತು ಲಿಂಗೈಕ್ಯರಾಗಿದ್ದಾರೆ ಪಾಪ. ನಿನ್ನೆ ಅಣ್ಣನ ಬಗ್ಗೆ ಭಾಷಣ ಮಾಡಿರ್ತಕ್ಕಂಥ ಪುನೀತ್ ರಾಜಕುಮಾರ್ ಇವತ್ತಿಲ್ಲ. ಬದುಕಿದ್ದು ಜಟಕ ಬಂಡಿ ವಿಧಿಯ ದರ ಸಾಹೇಬ. ಮದುವೆಗೆ ಹೋದಾರ ಮಣ್ಣು ಕೊಡಕ್ ಹೋಗ್ಯಾರ. ಇದು ಲೋಕದ ನಿಯಮ. ಇದನ್ನ ಮೀರ್ ನಡೆಯಕ್ ಆಗೋದಿಲ್ರವಾ, ಮೀರ್ ನಡೆಯಕ್ ಆಗೋದಿಲ್ಲ. ಹಿಂದೆ 100 ಮಂದಿ, ಮುಂದೆ 100 ಮಂದಿ ಪೊಲೀಸರು ಇರ್ಲಿಲ್ಲ ಶಂಕರ. VS ಆಚಾರ್ಯ ಗೃಹ ಸಚಿವ, ಬಿಜೆಪಿ ಸರ್ಕಾರದಾಗ ಹಿಂದಿದ್ದಿದ್ದಿಲ್ಲ, ಗೃಹ ಮಂತ್ರಿ ಇದ್ರು. ಹಿಂದೆ 100 ಮಂದಿ, ಮುಂದೆ 100 ಮಂದಿ ಪೊಲೀಸರು. ಭಾಷಣ ಮಾಡಕ್ ಕಟ್ಟಿ ಏರಿಸಿಕೊಡ್ಲಿಲ್ಲ ದೈವ. 200 ಮಂದಿ ಉಳಿಸಲಿಲ್ಲ. 1998 ಮೈಸೂರೊಳಗ ಒಂದು 32 ಜನ ಅವ್ರು ಹೇಳ್ತಾರೆ, ಅಗಸ ಮುನಿಯುವುದು ಬಟ್ಟೆಗಲ್ಲ. ಅಗಸನ ಶೆಟ್ಟು ಬಟ್ಟೆಗೆ ಐತೇನ್, ಅವ್ ಬಟ್ಟೆ ಒಗಿತಾನಿಲ್ಲ. ಅವನ ಸರಿ ಏನಪ್ಪ, ರಮೇಶ್ ಅಂತ ಬಟ್ಟೆ ತೊಳಿತಾನ. ಅದಕ್ಕೆ ಇಷ್ಟು ಚಂದ ಅದ ನಮ್ಮ, ಇಷ್ಟು ಚಂದ ಭಕ್ತಿಲಿ ತೊಳಿತಾನವ. ಅವ್ ಕಟ್ಟಿ ಮೇಲೆ ಒಗ್ಯಾಕ ಹಿಂಗೆ ಒಗಿತಾನ. ಹರದಿ ನಮ್ಮ ಅನ್ನಕ್ಕೆ ಬರ್ತೈತೆ ಅವಾಗ. ಅವನ ಸಿಟ್ಟು ಎದಕ್ಕೈತೆ, ಬಟ್ಟೆ ಮ್ಯಾಗನ ಇಲ್ಲ, ಎದಕ್ಕ ಅರಿವಿಗೆ ಹತ್ತಿರತಕ್ಕಂಥ ಹೊಲಸಿನ ಮ್ಯಾಗ ಅವನ ಸಿಟ್ಟೈತಿ. ಅರಿವಿಗೆ ಹತ್ತಿರತಕ್ಕಂಥ ಹೊಲಸಿನ ಮ್ಯಾಗ ಅವನ್ ಸಿಟ್ಟದ. ಅಗಸ ಮುನಿಯುವುದು ಅರಿವಿಗಲ್ಲ, ಆ ಬಟ್ಟೆ ಗಂಟಿದ ಮಲಿನಕ್ಕಾಗಿ. ಅದನ್ನು ಸ್ವಚ್ಛ ಮಾಡಾಕ ಹೋಗಿತಾನೆ. ಏನು ಕಲ್ಲಿನ ಮ್ಯಾಗ ಸಿಟ್ಟೈತೆ. ಈ ಮುಳ್ಳೂರು ಅಂತ ಐತಲ್ರಿ ಇಲ್ಲಿ ಬುದ್ಧಿ ಕೊಟ್ಟರು ದೇವ್ರ ಸಿಂಧನೂರತೆಕ್, ಆ ಊರಾಗ ಪ್ರವಚನ ನಡೆದಿತ್ತು. ನಾನು ಇದ್ದು ಕೆಳಗಡೆ ಹೋಗ್ಬೇಕು, ಹೆಣ್ಮಗಳು ಬಟ್ಟೆ ತೊಳಿತಿದ್ಲು, ನಾ ಮ್ಯಾಲ ಓದ್ಕೋತಿದ್ದೆ. ಸ್ವಲ್ಪ ಶಾಂತಿಯನ್ನು ಬೇಕು ನನಗೆ, ಓದಾಕ ಹತ್ತಿದ್ದೆ ನಾನು. ಅದು PhD ಮಾಡೋ ಸಮಯ. MA ಮಾಡೋ ಸಮಯ. ಕಾಮರ್ಸ್ ಸರ್ ಇದ್ರಲ್ಲಿ ಆ ದಬ ಒಗಿತಿದ್ಲಕ್ಕೆ ಅರಿಬಿ. ಅದು ಟಕ್ 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 ಸಪ್ಪಳಕ್ಕಿತ್ತು. ನಾ ಕರ್ಟನ್ ಸರಿಸಿ ಕೆಳಗೆ ಹೇಳಿನಿ, ಅಕ್ಕ ಸಾವಕಾಶ ಒಗಿವ ಅಂತ. ಯಪ್ಪ ಇವ್ ನಿಮ್ಮೂ ಅದಾವ ಅನ್ಲಕ್ಕೆ. ಕತಿ ತಿಳಿತಿಲ್ಲ ನಿಮಗೆ, ಇವು ನಿಮ್ಮೂ ಅದಾವ ಅನ್ಲ. ನಾ ಕಿಟಕಿ ಹಾಕೊಂಡೆ, ಹಂಗಾದ್ರೆ ಒಗಿವ ಅಂತ ಕಿಟಕಿ ಹಾಕೊಂಡ್ಬಿಟ್ಟೆ. ಮತ್ತು ಒಗಿಬೇಡ ಏನಂದ್ರೆ ನಾವು ಹಾಕೊಳ್ಳೋದಾಕತಿ. ಹರಿದ್ರೇ ಹರಿಲಿ, ಬಿಟ್ರೇ ಬಿಡ್ಲಿ. ಇದು ಹೇಳೋದೇನು ತಾತ್ಪರ್ಯ ಅಂದ್ರೆ, ಶಿಟ್ ಎದರ ಮ್ಯಾಗ. ಈಗ ನೋಡ್ರಿ, ನೀವು ಅದಿರಲ್ಲ, ನಿಮ್ಮವ್ವ ಔಷಧ ಕುಡ್ಸಾಕ ಏನು ಮಾಡ್ತಾರೆ ಹೇಳಿ ನೋಡೋಣ. ಮೂಗು ಹಿಡಿತಾಳೆ. ಯಾರದ? ಡಾಕ್ಟ್ರಿಂದ ಔಷಧ ಕೊಡಕ್ಕೆ ಹುಡುಗ ಅಲ್ಲಿ ಅಂತೈತೆ, ಒದಿತೈತೆ ತಾಯಿ. ನಿಂಗೆ ತನ್ನ ಕಾಲೇ ಒದಿತೈತೆ, ಅದು ಅಳ್ತ ಚೀರ್ತೈತೆ. ಔಷಧ ಚಲ್ತೈತೆ ಅಂದಂದು ಹುಡುಗ ಇರ್ತಾವ ಒಮ್ಮೆ. ಎಮ್ಮೆ ಗುಳಿಗೆ ಹಾಕಂದಿದ್ದತ್ತ ದನ ಡಾಕ್ಟರ್. ಎಮ್ಮೆ ಗುಳಿಗೆ ಹಾಕಂದ. ಹೆಂಗೆ ಹಾಕೋದ್ರಿ ಅಂದತ್ತ, ಊದ್ಗಳು ಇಡ ಅದ್ರಾಗ ಊದ್ಗಳು ಇಟ್ಟ ಹಿಂಗೆ ಗುಳಿಗೆ ಇಟ್ಟು ಊದಂದಂತ ಇಡುಗುಡ್ದು ಅದ ಉಯ್ತತಿ ಹಿಂಗ.
ಗುಳಿಗೆ ಅವಾಗ ಹೋಗಿಬಿಟ್ಟತಿನ ಹೊರಗೆ ಬರುವಲ್ತದ. ಅದು ಹುಡುಗ ಔಷಧ ಕುಡಿವಲ್ತ ತಾಯಿ ಮೂಗು ಹಿಡಿತಾಳೆ. ಕೊಲ್ಲಬೇಕಾಗೈತೇನು ಆ ಹುಡುಗನ ಕೊಲ್ಲಬೇಕಾಗೈತೇನ ಅವಾಗ ಏನಾಗೈತೇವು ಹುಡುಗನ ಕೊಲ್ಲೋದೈತೇನು ಉದ್ದೇಶ? ಹುಡುಗ ಆರೋಗ್ಯ ಆಗಲಿ ಅಂತ ಮೂಗು ಹಿಡಿತಾಳೆ. ಹುಡುಗಗೆ ಆರಾಮಿಲ್ಲ ಅಂದ್ರೆ ಡಾಕ್ಟರ್ ಯಾರಿಗೆ ಉಪವಾಸ ಇದನ್ನು ಪಥ್ಯ ಮಾಡಂತಾರೆ ಇವು? ತಾಯಿಗೆ ಮಾಡಂತಾರ. ತಾಯಿ ಪಥ್ಯ ಮಾಡಿದ್ರೆ ಹುಡುಗಗೆ ಆರಾಮಾಗ್ತದ, ತಾಯಿ ಮೂಗು ಹಿಡಿದ್ರೆ ಹುಡುಗಗೆ ಆರಾಮಾಕತ್ತೆ ಅಂದ್ರೆ ತಾಯಿ ಕೋಪ ಮಗನ ಮ್ಯಾಗ ಐತೇನ? ಮಗ ತಾಯಿ ಇಲ್ಲಿ 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 ಬಗಲ ಇದು ಸೊಂಟದಾಗ ಕೂತು ಒದಂಗಿಲ್ಲ, ಹಿಂಗೆ ಒದಿತೈತೆ ಅದು ಹುಡುಗನ. ಇಲ್ಲೇ ಬೆಕ್ಕದ ಆಟ ಆಡ್ತಿರ್ತಾವ. ತಾಯಿ ಸಿಟ್ಟು ಬರ್ತೈತೇನು? ಇಲ್ಲ, ಅದ ಕಾಲು ತಗೊಂಡು ಮುದ್ದು ಕೊಡ್ತಾರೆ. ಯಾಕೆ ಹೇಳಿ? ಅವು ಕಾಲಲ್ಲ ಪಾದ. ಅವ ದೊಡ್ಡವಾಗಿಂದ ಹೇಂತಿ ಬಂದಿಂದ ಸ್ವಲ್ಪ ಹಿಂಗೆ ಏನಾರ ಮಾಡಿದ ಹುಡುಗ ಅಂದ್ರೆ 4 ಮಂದಿ ಮುಂದೆ ಹೇಳ್ತಾಳೆ, ನನ್ನ ಮಗ ದೊಡ್ಡವ, ವಾದ್ಯವ ವಾದ್ಯ ವಾದ್ಯ ಅಂತಾಳಿಲ್ಲ. ಅದ ಕಾಲ ಅವಾಗ ಹಂಗೆ ಅದಾಗಬಾರ್ದಂತ. ಹಂಗಾಗಬಾರ್ದು. ತಾಯಿ ನಿನಗೆ ಮುದ್ದು ಕೊಟ್ಟಾಳಂದ್ರೆ ದೊಡ್ಡವಾದ ಮ್ಯಾಲತ್ತ ತಾಯಿ ಪಾದಕ್ಕೆ ನಮಸ್ಕಾರ ಮಾಡ್ಬೇಕು. ಇಲ್ಲಿ ಕೂಡಿರ್ತಕ್ಕಂಥ ತಿಳ್ಕೊಡ್ರಿ, ನಿಮ್ಮ ಮನೆ ಈ ಮಠದ ಗುರುಗಳಿಗೆ, ನಿಮ್ಮ ಮನೆಯನ್ನ ಹಿರಿಯರಿಗೆ, ನಿಮ್ಮ ಯಜಮಾನ್ರ, ನಿಮ್ಮ ಗಂಡಂದಿರದಲ್ಲ ಅವ್ರಿಗೆ, ನಿಮ್ಮ ಅವ್ವ ಅಪ್ಪಗೆ ನೀವು ನಮಸ್ಕಾರ ಮಾಡಿದ್ರೆ ಆ ದೇವರಿಗೆ ಸಲ್ಲಿಸಿದಂಗನ. ಎಲ್ಲಿ ಚೈತನ್ಯದ ಅಲ್ಲಿ ದೇವರದ ನೆನಪಿಟ್ಕೊಳ್ಳಿ. ಎಲ್ಲ ಹುಡುಕಿದೆ ಇಲ್ಲದ ದೇವನ ಕಲ್ಲು ಮಣ್ಣುಗಳ ಗುಡಿ ಒಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೇನು ನಾನು ನನ್ನೊಳಗೆ. ನಾವು ಇವ್ರಿಗೆ ಯಾಕೆ ಇವ್ರಿಗೆ ಗುರುಗಳಿಲ್ಲ, ಜಗದ್ಗುರುಗಳಿಲ್ಲ ಇಲ್ಲಿ ಇವತ್ತು. ಇವ್ರಿಗೆ ಅಪ್ಪನೇ ತಗೊಂಡು ಪ್ರವಚನ ಚಾಲು ಮಾಡಿ. ಆ ಜಗದ್ಗುರುಗಳ ಚೈತನ್ಯ ಇವರೊಳಗೈತೆ ಅಂತ ಹೇಳ್ತೀನಿ. ಇದು ನಾವು ಹೇಳ್ತೀವಿ ಒಂದು ಚಲೋ ಆಗತ್ತಾನ? ಏನು ಇಲ್ಲಿ ಕೂತಾವ ನಾನು ಅದನ್ನ ಇಲ್ಲ. ನನ್ನೊಳಗೆ ನಾ ತಿಳ್ಕೊಂಡೆ, ನನಗೆ ಬೇಕಾದ ಗಂಡನ ಮಾಡಿಕೊಂಡೆ. ಶಿಕ್ಷಕ ಗಂಡ ಅಲ್ಲ, ಬೇಕಾದ ಗಂಡನ ಮಾಡಿಕೊಂಡೆ. ಇವರಿಬ್ಬರು ಗುಣಪರೀಕ್ಷೆ ನಡೀತದ. ಗುಣಪರೀಕ್ಷೆ, ವರ ಪರೀಕ್ಷೆ ಮಾಡ್ತಾರ, ಕನ್ಯಾ ಪರೀಕ್ಷೆ ಮಾಡ್ತಾರ, ಕನ್ಯಾ ಪರೀಕ್ಷೆ ಮಾಡ್ತಾರ, ವರ ಪರೀಕ್ಷೆ ಮಾಡ್ತಾರ. ನೋಡಂಗಿಲ್ಲ, ನೋಡಿರಿಲ್ಲ ನೀವೆಲ್ಲ? ಪರೀಕ್ಷೆ ಮಾಡ್ಲಾರ್ದ ಪಾಸ್ ಆಗಂಗಿಲ್ಲ. ಶಾಲೆ ಒಳಗೆ ಪರೀಕ್ಷೆ, ತೆಂಗಿನಕಾಯಿ ಪರೀಕ್ಷೆ, ಕಾಯಿಪಲ್ಲೆ ಪರೀಕ್ಷೆ, ಎಲ್ಲದ್ರಾಗೂ ಪರೀಕ್ಷೆ 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 ನಡೆದತ್ತಿಲ್ರಿವ. ಅದು ಎಲ್ಲಿ ತನ ಬಂದೈತೆ ಅಂದ್ರೆ ಒಂದು ಮಠಕ್ಕೆ ಸ್ವಾಮಿಗಳನ್ನು ಗುರ್ತ ಮಾಡಬೇಕಾದ್ರೂ ಪರೀಕ್ಷೆ ಮಾಡ್ತಾರೆ. ಇವರೆಲ್ಲರೂ ಸುಮ್ಮನೆ ಮಾಡ್ಕೊಂಡಾರ ತಿಳ್ಕೊಂಡ್ರಿ ನೀವು? ಅಷ್ಟು ಸಾಮಾನ್ಯ ತಿಳ್ಕೊಬಾರ್ದು ನೀವು. ಪರೀಕ್ಷೆ ಮಾಡ್ತಾರ. ಆದ್ರೆ ನೀವು ತಿಳ್ಕೊಡ್ರಿ, ಗುರುವಾಗಿ ಬಂದ ನಂತರ ಆ ಗುರುವನ್ನ ತಪಾಸು ಮಾಡಬಾರ್ದ, ತಪಸ್ಸು ಮಾಡಬೇಕು. ತಪಾಸು ಮಾಡ್ಕೋತ ಕೂಡಬಾರ್ದ, ತಪಸ್ಸು ಮಾಡಬೇಕು. ತಪಸ್ಸು ಮಾಡೋದು ಬಿಟ್ಟು ತಪಾಸು ಮಾಡಿದ್ರೆ ನಪಾಸ ಆಗ್ತೀರಿ, ವಾಪಸ್ಸ ಬರುವುದಿಲ್ಲ. ಇದು ಅನ್ನದಾನೀಶ್ವರ ಮಠ, ಅಂಥ ಪರಮ ಪವಿತ್ರವಾದ ಮಠ ಅದ. ತಪ್ಪಿದ್ರೆ ನಾವೆಲ್ಲ ಹೇಳ್ಬೇಕು ಹಿರಿಯರಾದವರು. ಹುಳುಕುಗಳನ್ನೇ ಹುಡುಕುವ ಕೊಳಕು ಮನವೇ, ಹುಳುಕುಗಳ ಹಿಂದಿರುವ ಬೆಳಕು ನೋಡಲು ಕಲಿ. ಇದು ಹಾಲ್ಕೆರೆ ಅನ್ನದಾನೀಶ್ವರನ ಬೆಳಕು. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಆ ಮಹಾ ಬೆಳಕು ಇನ್ನೊಂದು ಬೆಳಕದ ಪಕ್ಕದಾಗ ಪನತಿ, ಮಗ್ಗಲದಾಗ ಪನತಿ ಕೂತದ. ಒಂದು ಪನತಿ ಗರಗದ ಮಡಿವಾಳಪ್ಪ, ಇನ್ನೊಂದು ಪನತಿ ಹಾಲ್ಕೆರೆ ಅಂದಾನಪ್ಪ. ಇಬ್ರು ಕೂತಾರ. ಅವನ ಪರೀಕ್ಷೆ ನಡೀತದ. ಅವನ ಪರೀಕ್ಷೆ ಮಾಡ್ತಾರೆ. ಏನಪ್ಪ ಹೊನ್ನಪ್ಪ ಗೌಡ್ರು ಹೇಳ್ತಿದ್ರು, ಪನಿಯಮ್ಮ ತಾಯಿ ಹೇಳ್ತಿದ್ರು, ನೀವು ಮಠದಾಗ ಆಟ ಆಡ್ತೀರಿ ಅಂತ, ಮಠದಾಗ ನೀವು ಚಿನ್ನಿದಾಂಡು ಆಡ್ತೀರಿ ಅಂತ, ಸಾಮ ತೆಗಿತೀರಿ ಅಂತ, ಎಲ್ಲಾರನ್ನೂ ಒಳಗೆ ಕರ್ಕೊಂತೀರಿ ಅಂತ, ಎಲ್ಲರ ಜೊತೆ ಆಟ ಆಡ್ತೀರಿ ಅಂತ. ಹಂಗೆಲ್ಲ ಮಾಡಬಾರ್ದ್ರಪ್ಪ. ನೀವು ಶಿವಯೋಗಿಗಳು, ನೀವು ತಪೋನಿಷ್ಠರು, ನೀವು ಅನುಭಾವಿಗಳು. ಶಿವಾನುಭವನ ಮಾಡಬೇಕು. ಶಿವಾನುಭವ ಶಾಸ್ತ್ರವನ್ನು ಮರೆಯಬೇಡ, ಮೊದಲನೇದ್ದು. ಎರಡನೇದ್ದು, ಸದಾಚಾರಿಗಳಿಗೆ ಸತ್ಸಂಗವನ್ನು ನಿತ್ಯ ನಡೆಸು. ನಿನ್ನ ಮಠದಲ್ಲಿ ಬಂದಾರಲ್ಲ ನಿನ್ನ ನಂಬಿ, ಅವರಿಗೆಲ್ಲ ಸದಾಚಾರವನ್ನು ಕಲಿಸಿಕೊಡು. ಅವರ ಸಂಸಾರ ಬಾಧೆಯನ್ನು ಉದ್ಧರಿಸು. ಅವರೆಲ್ಲರೂ ಎದಕ್ಕೆ ಬಂದಾರ? ದವಾಖಾನೆಗೆ ಎದಕ್ಕೆ ಬರ್ತಾರೆ? ಆರಾಮಿಲ್ಲದಕ್ಕೆ ಬರ್ತಾರಿಲ್ಲ? ಬರಾಗ ಡಾಕ್ಟ್ರಿಗೆ ಹೇಳಿ ಬರ್ತೀರಿ ನೀವು? ಸರ್ ಮತ್ತೆ ನಾ ಬರ್ತೇನ್ರಿ ಹೇಳಿ ಬಂದಿರೇನ್ರಿ? ಬ್ಯಾಡ, ಪೊಲೀಸ್ ಸ್ಟೇಷನ್ಗೆ ಹೋಗಿರಿ ಅಂತ ತಿಳ್ಕೊಡ್ರಿ. ಪೊಲೀಸ್ ಸ್ಟೇಷನ್ದಾಗ ಹೇಳಿ ಬಂದಿರ, ಸಾಹೇಬ್ರ ಮತ್ತೆ ನಾ ಮುಂದಿನ ತಿಂಗಳು ಹೇಳ್ತೀರೇನು? ಇಲ್ಲ, ಮಠಕ್ಕೆ ಹೇಳ್ಬೇಕು. ಅಂದಾನಪ್ಪ ಗುರುಗಳಿಗೆ ಬುದ್ಧಿ ಮತ್ತೆ ಆಶೀರ್ವಾದ ಮಾಡ್ರಿ, ಮತ್ತೆ ನಿಮ್ಮ ಸನ್ನಿಧಾನಕ್ಕೆ ಬರ್ತೀನಿ ರೀ, ಬರುವಂಗ ಮಾಡ್ರಿ ಅನ್ಬೇಕು. ಅನ್ಬೇಕಿಲ್ರಿ? ಬರುವಂಗ ಮಾಡ್ರಿ ಅನ್ಬೇಕು.
ನಿನ್ನನ್ನು ನಂಬಿ ಬರ್ತಕ್ಕಂಥ ಸಂಸಾರಿಗಳಿಗೆ ಅವರ ದುಃಖವನ್ನ ಪರಿಹರಿಸು. ಶಿವಯೋಗದಲ್ಲಿ ಬೇಸರವನ್ನುಂಟು ಮಾಡಬೇಡ ಅಂದ್ರೆ ನಿತ್ಯ ನೀನು ಲಿಂಗ ಪೂಜೆಯನ್ನು ಮಾಡು. ಯಾರಿಗೆ ಹೇಳಕತ್ಯಾರ? ಯಾರಿಗೆ ಹೇಳಕತ್ಯಾರ? ನಮಗ ಅವ್ರು ಅಲ್ಲಿ ಹೇಳ್ಯಾರ, ಅವ್ರು ನಮಗೆ ಹೇಳಕತ್ಯಾರ ಶಿವಯೋಗವನ್ನು ತಪ್ಪಿಸಬೇಡ. ಅಮ್ಮ ಮುಂಜಾನೆ ಒಂದು 10 ನಿಮಿಷ ಲಿಂಗ ಕಟ್ಟಿದವ್ರಿ ಏನ್ರಿ, ಲಿಂಗ ಕಟ್ಟಿದವ್ರಿ ಅದಿರಲ್ಲ, ಮುಂಜಾನೆ ಒಂದು 10 ನಿಮಿಷ, ಸಂಜೆ ನಂಗೆ ಒಂದು 10 ನಿಮಿಷ, ಇಷ್ಟ ಸಾಕು. ಅವಸರ ಮಾಡ್ಕೋಬಾರ್ದು, ಕರೆಕ್ಟ್ ಮಾಡ್ಕೋಬೇಕು. ಓಂ ಶ್ರೀ ಗುರು ಬಸವಲಿಂಗ ನಮಗೆ ಹಂಗೆ ಜಳಕ ಮಾಡ್ಕೋತ, ಹಂಗೆ ಅರಿವಿ ಕಳ್ಕೊತ, ಹಂಗೆ ನಳದ ತಳಗ ಲಿಂಗಪ್ಪನ ತೆಗೆದು ಅಲ್ಲೇ ಲಿಂಗಪ್ಪನ ಹಿಂಗೆ ನೀರಿಗೆ ಮಾಡಿ ಹಂಗೆ ಹಾಕೊಂಡು ಹೊತ್ತ ಉಪ್ಪಿಟ್ಟು ಡಬ್ಬಿ ಅನ್ನು ಏನು ಮಾಡಿ ತಗೊಂಡು ಬೇಡ. 5 ನಿಮಿಷ ತ್ರಾಟಕ ಯೋಗವನ್ನ ಹೀಗೆ ಶಿವಯೋಗವನ್ನು ಮಾಡಿಬಿಟ್ರೆ ಮನಸ್ಸು ಶಾಂತ ನಿರ್ಮಲ ಆಗ್ತದೆ. ನೋಡ್ರಿ ಅದನ್ನು ಮಾಡಿ ನೋಡ್ರಿ ನೀವು. ಆ ಸುಖನ ಪರಮ ಸುಖ ಮಾಡು. ಮುಂದೆ ಹೇಳ್ತಾರ, ಈ ಲೋಕದ ಜನ ನಿನ್ನನ್ನು ಹೊಗಳ್ತಾರ. ಅನುದಾನ ಸ್ವಾಮಿಗಳಿಗೆ ಹೇಳಕತ್ತಾರ ಮಡಿವಾಳಪ್ಪನವರು, ಈ ಲೋಕದ ಜನ ನಿನ್ನನ್ನು ಹೊಗಳ್ತಾರ, ಮೈ ಮರಿಬೇಡ. ಈ ಜಗತ್ತಿನ ಜನ ಭಾಳ ಮಜಾ ಅರಿತಾರ್ರಿ. ಏನ್ರಿ ಶರಣೈ ಸರ, ಇಲ್ಲೊಂದು ಪಕ್ಷದ ಧ್ವಜ ಇರ್ತತಿ ಅಂಗಿ ಒಳಗೆ, ಇಲ್ಲೊಂದು ಪಕ್ಷದ ಧ್ವಜ ಇರ್ತತಿ, ಇಲ್ಲೊಂದು ಪಕ್ಷದ ಇರ್ತತಿ, 4 ಧ್ವಜ ಇಲ್ಲೇ ಇರ್ತಾವ. 4 ಕಡೆ ರೊಕ್ಕ ತಗೊಂಡಿರ್ತಾನೆ. ಯಾವ್ದು ಹರೀಶ್ ಬರ್ತೈತೆ ಆ ಧ್ವಜ ಜೈ ಅಂತ ನೋಡು. ಯಾರು ಮೆಚ್ಚತಾರಪ್ಪ ನಿನಗೆ? ಧ್ವಜ 4 ಪಕ್ಷದ ಇಲ್ಲೇ ಇಟ್ಕೊಳ್ಳೋದು. ಯಾವ್ದು ಹರೀಶ್ ಬರ್ತೈತೆ ಅದನ್ನ ಹಿಡಿದ್ರ ನೋಡಾಕ ಬಿರಂಗಿಲ್ಲನಪ್ಪ. ಇರ್ತಾನ ಬಹಳ ಕೆಟ್ಟ ಯಜಮಾನ, ಬಹಳ ಕೆಟ್ಟ ದೇವರು, ಒಬ್ಬ ಕಠಿಣ ಯಜಮಾನ. ಅವ ಗೊತ್ತದ ಯಾರ್ಯಾರು ಏನೇನು ಮಾಡ್ತಾರಂತ ಗೊತ್ತದ. ಬಸ್ಸಿನ ಮುಂದೆ ಡ್ರೈವರ್ನ ಮುಂದೆ ಒಂದು ಕನ್ನಡಿ ಹಾಕಿರ್ತಾರೆ. ಡ್ರೈವರ್ ತಲೆ ಬಾಚ್ಕೊಳಕಲ್ಲದ, ಅವನು ತಲೆ ಬಾಚ್ಕೊಂಡ್ರೆ ಎಲ್ಲರ ಮ್ಯಾಗ ಮಣ್ಣು ಬಾಚೋದಕ್ಕತಿ. ತಲೆ ಬಾಚ್ಕೊಳಕ್ ಹಾಕಿಲ್ಲ. ಹಿಂದಿಂದ ಆ ಬಸ್ಸಿನ ಹಿಂದೆ ಏನೇನೈತೆ ಅನ್ನೋದು ಅವ್ನು ನೋಡಾಕಿಟ್ಟಿರ್ತಾರೆ. ಹಂಗೆ ಪರಮಾತ್ಮ ಗುರುವಿನ ಮುಂದೊಂದು ಕನ್ನಡಿ ಅದ. ಆ ಕನ್ನಡಿ ಒಳಗೆ ಯಾರ್ಯಾರು ಏನೇನು ಮಾತಾಡ್ತಾರೆ, ಯಾರ್ಯಾರಿಗೆ ಹೆಂಗೆ ಮಾತಾಡ್ತಾರೆ, ಯಾವ ಟೈಮ್ದೊಳಗೆ ಏನೇನು ನಾಟಕ ಮಾಡ್ತಾರಂತ ಅವ್ನು ಗೊತ್ತೈತಿ. ಪಕ್ಕ ತಿಳ್ಕೊಬೇಕು ನೀವು. ಗೊತ್ತೈತೆ ಅವಾಗ, ಗೊತ್ತದ. ಅದನ್ನು ವಿಚಾರ ಮಾಡಿ ನಾವು ಮುಂದುವರಿಬೇಕಾಗ್ತದೆ. ಅದಕ್ಕೆ ಹೇಳಿನಿದು ಬೆಂಕಿ ಅಂತ ಹೇಳಿ. ಇದು ಬೆಂಕಿ, ಸೂಕ್ಷ್ಮ ಇರ್ಬೇಕು ನಾವೆಲ್ಲ. ಅದಕ್ಕೆ ಭಾರತೀಯ ಸಂಸ್ಕೃತಿ ಒಳಗೆ ಒಂದು ಮಾಡ್ಯಾರ. ಈಗ ನಾ ನಡಿ ಒಳಗೆ ಶಂಕರಣ್ಣರ್ಗೊಂದಿಟ್ಟ ಕಾಲ ಐತಂದ್ರೆ ಏನು ಮಾಡ್ತೀವಿ? ಮತ್ತೊಂದು ಒದಿತೀರೇನ? ಇಲ್ಲ, ನಮಸ್ಕಾರ ಮಾಡ್ತೀರಿ. ಮಾಡಂಗಿಲ್ಲ? ಯಾರಿಗಾರ ಸ್ವಲ್ಪ ಕಾಲು ತಾಕ್ತಂದ್ರೆ ನಮಸ್ಕಾರ ಮಾಡ್ತೀರಿ. ಇದು ಈ ದೇಶದ ಈ ನೆಲದ ಸಂಸ್ಕೃತಿ. ಇದು ಈ ನೆಲದ ಸಂಸ್ಕೃತಿ. ಯಾರಾದರೂ ಮದುವೆಗೆ ಹೋಗಲಿಲ್ಲ ಅಂದ್ರೆ ನಡೀತದೆ, ಕುಬಸಕ್ಕೆ ಹೋಗಲಿಲ್ಲ ಅಂದ್ರೆ ನಡೀತದೆ, ಹುಟ್ಟು ಹಬ್ಬಕ್ಕೆ ತಪ್ಪಿಸಿದ್ರೆ ನಡೀತದೆ. ಸತ್ತಾಗ ತಪ್ಪಿಸ್ಬಾರ್ದು. ಸತ್ತಾಗ ಯಾರಾದರೂ ಲಿಂಗೈಕ್ಯರಾಗಿದ್ರಂದ್ರೆ ಅವ್ರ ಮನೆಗೆ ಹೋಗಿ ಸಾಂತ್ವನ ಹೇಳಿ ಒಂದು ಹೂ ಇಟ್ಟು ಬರಬೇಕು. ಮದುವೆ ತಪ್ಪಿಸಿದ್ರೆ ಕುಬಸ್ಗೆ ಹೋಗಕ್ಕೆ ಬರ್ತತಿ, ಕುಬಸ ತಪ್ಪಿಸಿದ್ರೆ ತೊಟ್ಟಲ್ಗೆ ಹೋಗಕ್ಕೆ ಬರ್ತತಿ. ನೀವು ಸತ್ತಿಂದ ಮುಂದಿನ ತಿಂಗಳು ಹೋಗಿ ಭೇಟಿಯಾಗೋ ನನಗೆ ಬರ್ತತೇನು? ಬರಂಗಿಲ್ಲ. ಸಾಂತ್ವನ ಬಹಳ ಮುಖ್ಯ. ಸತ್ತವ್ರ ಮನೆಯಾಗ ಸಾಂತ್ವನ ಬಹಳ ಮುಖ್ಯ. ನೋಡಪ್ಪ, ಮೈ ಮರಿಬೇಡ. ಮುಂದೆ ಹೇಳ್ತಾರ, ಪಗಡಿ ಚದುರಂಗ ಇದ್ರ ಒಳಗ ಆಟ ಆಡ್ಕೋತ ಶಿವಯೋಗ ತಪ್ಪಿಸಬೇಡಪ್ಪ. ಈ ಶಿವಯೋಗ ಅದು ಶಿವಯೋಗದ ಸುಖ ಕೊಡ್ತದೆ, ನಿನ್ನ ಶಿವಯೋಗಿ ಮಾಡ್ತದೆ. ಈ ನೆಲದ ಒಳಗ ಅನ್ನದಾನ ಸ್ವಾಮಿಗಳಂತ ಆಗಿ ಹೋಗ್ಯಾರ. ಮೊದಲ ಬಸವಲಿಂಗ ಸ್ವಾಮಿಗಳಿಗಿಂತ ಪೂರ್ವ ಅನ್ನದಾನ ಸ್ವಾಮಿಗಳು. ಅವರು ಎಲ್ಲಿಂದ ಬಂದಾರ? ಅಲ್ಲಮನಿಂದ, ಚಿತ್ತರಗಿಯ ಪರಂಪರೆಯಿಂದ ಬಂದು 3 ಟಿಸಲಾಗಿ ಬಂದಿರತಕ್ಕಂಥವ್ರು. ಒಬ್ಬ ಕೊಟ್ರೇಶ, ಒಬ್ಬ ವಿಜಯ ಮಹಂತ, ಒಬ್ಬ ಅನ್ನದಾನೇಶ್ವರ. ಆ ಅನ್ನದಾನ ಸ್ವಾಮಿಗಳು ಹಲ್ಲುಜ್ಜುವಾಗ ನದಿ ಒಳಗ ಕೊರಳನ ಲಿಂಗ ಅಂದ ನೂಲಿಯ ಚಂದೈಂದ ಹೆಂಗ ಜಾರಿ ಬಿದ್ದಿತ್ತಲ್ಲ, ಹಂಗ ಜಾರಿ ಬಿದ್ದಿತ್ತಪ್ಪ. ಇವ್ರಿಗೆ ಹೇಳಕತ್ತಾರೆ, ತಸ್ಮೈ ಶ್ರೀ ಗುರವೇ ನಮಃ. ಗುರುನೀಲಕಂಠೇಶ ಪರಮ ಪ್ರಕಾಶ, ಗುರುನೀಲಕಂಠೇಶ ಪರಮ ಪ್ರಕಾಶ. ಜಯ ಜಯ ಮಂಗಲ ದಾಲ್ಪಿಕರ ಗಿರೆ, ಜಯ ಜಯ ಮಂಗಲ ದಾಲ್ಪಿಕರ ಗಿರೆ. ಭಿಕ್ಷಾವೃತಿ ಮಠದಲ್ಲಿ Om Sahana Bhavatu
ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಧ್ಯೇಯ ಮಹಾಜಲಧಿಯೆಡೆಗೆ ಸಲಿಲವಾಗಿ ಹರಿಯುವ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ ಲೋಕಹಿತದ ಕಾಯಕ ನಾಡಿಗ ಭಯದಾಯಕ ವ್ಯಕ್ತಿ ವ್ಯಕ್ತಿಯಾಗಲಿಂದು ನೈಜ ರಾಷ್ಟ್ರ ಸೇವಕ ಸೇವೆಯೆಂಬ ಯಜ್ಞದಲ್ಲಿ ಸಮಿಧೆಯಂತೆ ಉರಿಯುವ